ವೀಕ್ಷಕರೇ, ವಿಶ್ವದ 7 ಅದ್ಭುತಗಳ ಬಗ್ಗೆ ನೀವೆಲ್ಲ ಕೇಳಿಯೇ ಇರ್ತೀರಾ. ಇದ್ಯಾವುದು ಕೂಡ ನೈಸರ್ಗಿಕವಾಗಿ ರೂಪುಗೊಂಡಂತಹ ಸ್ಮಾರಕಗಳಲ್ಲ. ಇವೆಲ್ಲವೂ ಕೂಡ ಕಾಲಾನಂತರದಲ್ಲಿ ಅಥವಾ ಚರಿತ್ರೆಯ ವಿವಿಧ ಕಾಲಘಟ್ಟದಲ್ಲಿ ವಿಶ್ವದ ವಿವಿಧ ಕಡೆ ಮಾನವರಿಂದಲೇ ನಿರ್ಮಾಣಗೊಂಡಂತಹ ಅದ್ಭುತ ರಚನೆಗಳು. ಇವುಗಳನ್ನಷ್ಟೇ ಯಾಕೆ ವಿಶ್ವದ ಅದ್ಭುತ ಅಂತ ಕರೀತಾರೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅದ್ಭುತ ಎಂಬ ಪದಕ್ಕೆ ನಾನಾ ಅರ್ಥಗಳಿವೆ. ಬೆರಗು ಮೂಡಿಸುವ, ಅಚ್ಚರಿ ಉಂಟು ಮಾಡುವ, ಮೈ ರೋಮಾಂಚಿತಗೊಳಿಸುವ, ಹೀಗೆ ಅನೇಕ ಅರ್ಥಗಳಲ್ಲಿ ಅದು ಧ್ವನಿಸುತ್ತೆ. ಪ್ರಸ್ತುತ 7 ಅದ್ಭುತಗಳು ಇದೇ ಸಾಲಲ್ಲಿ ಬರ್ತವೆ. ವೀಕ್ಷಕರು, ಈಗ ನಾವು ಯಾವ ಸ್ಮಾರಕಗಳನ್ನ ವಿಶ್ವದ 7 ಅದ್ಭುತಗಳು ಅಂತ ಕರೀತಾ ಇದೀವೋ ಇವುಗಳನ್ನ 2007ರ ಜನವರಿ 7ರಂದು ಜಾಗತಿಕ ಸರ್ವೆ ಮಾಡಿ ಜನರ ಓಟನ್ನ ಪಡೆದು ನಿರ್ಧರಿಸಿ ವರ್ಗೀಕರಿಸಲಾಯಿತು. ಮೊದಲನೇದು ಚಿಚೆನ್ ಇಟ್ಜಾ. ಇದು ಇರೋದು ಈಗಿನ ಮೆಕ್ಸಿಕೋದ ಯಕೋತಾನ್ ಎಂಬ ಪ್ರಾಂತ್ಯದ ಬಳಿ. ಇದು ಅಲ್ಲಿನ ದಟ್ಟ ಕಾಡಿನ ನಟ್ಟ ನಡುವೆ ಇದೆ. ಇದು ಅಲ್ಲಿನ ಪ್ರಾಚೀನ ಮಾಯನ್ ಹಾಗೂ ಇಂಕಾ ನಾಗರಿಕತೆಗಳ ಜನರಿಗೆ ಸೇರಿದಂತಹ ಒಂದು ಮುಖ್ಯ ಸ್ಮಾರಕ ಆಗಿತ್ತು. ಇದನ್ನ ಕ್ರಿಸ್ತಶಕ 600ರ ಸುಮಾರಿನಲ್ಲಿ ನಿರ್ಮಿಸಿದ್ದರ ಬಗ್ಗೆ ಆರಂಭಿಕ ದಾಖಲೆಗಳು ತಿಳಿಸ್ತವೆ. ನೋಡೋದಕ್ಕೆ ಪಿರಮಿಡ್ ನ ಆಕಾರದಲ್ಲಿರುವಂತಹ ಇದು ಅಲ್ಲಿನ ಪ್ರಾಚೀನ ಪವಿತ್ರ ಗುಡಿ. ಇದನ್ನ ಅಲ್ಲಿನ ಜನ ಕ್ಲುಮ್ಕಾನ್ ಟೆಂಪಲ್ ಅಂತಾನೂ ಕೂಡ ಕರೀತಾರೆ. ಇದನ್ನ ಆ ಜನರು ಅವರು ಆರಾಧಿಸುವ ನಾಗ ದೇವತೆಗಾಗಿ ನಿರ್ಮಿಸಿದ್ದು. ಇಲ್ಲಿ ಹಿಂದೊಮ್ಮೆ ನರಬಲಿ ಕೂಡ ಜರುಗ್ತಾ ಇತ್ತು. ಇದು 100 ಅಡಿ ಎತ್ತರಕ್ಕಿದ್ದು ಇದರ ವ್ಯಾಸವೂ ಕೂಡ ಕೆಳಗೆ ಅನೇಕ ಮೀಟರ್ಗಳಷ್ಟಿದೆ. ಇದರಲ್ಲಿ ಒಟ್ಟು 365 ಮೆಟ್ಟಿಲುಗಳಿದ್ದು ಇವು ವರ್ಷವೊಂದರ ಎಲ್ಲಾ 365 ದಿನಗಳನ್ನು ಕೂಡ ಪ್ರತಿನಿಧಿಸುತ್ತೆ. ಅಮೆರಿಕನ್ ಸಮಾಜಕ್ಕೆ ಮೊಟ್ಟ ಮೊದಲ ಕ್ಯಾಲೆಂಡರ್ ಹಾಗೂ ಗ್ರಹಗತಿಗಳ ಚಲನೆಯ ಬಗ್ಗೆ ಮೊದಲು ಲೆಕ್ಕ ಹಾಕಿದ ಮಾಯನರು ತಾವು ಕಂಡುಕೊಂಡಿದ್ದ ದಿನಗಳ ಕಲ್ಪನೆಯನ್ನ ಈ ಸ್ಮಾರಕದ ರಚನೆಗೂ ಬಳಸಿಕೊಂಡ್ರು. ಇದರ ಆಸುಪಾಸಿನಲ್ಲಿ 2 ಮಾನವ ನಿರ್ಮಿತ ಬೃಹತ್ ಬಾವಿಗಳಿದ್ದು ನೀರಿನಿಂದ ತುಂಬಿರ್ತವೆ. ಆಗ ಇಲ್ಲಿನ ಜನ ಈ ಬಾವಿಗಳ ನೀರನ್ನೇ ಪ್ರತಿಯೊಂದಕ್ಕೂ ಬಳಸ್ತಾ ಇದ್ರು ಕೂಡ. ಆಗ ಬರಗಾಲ ಬಂದು ಮಳೆ ತಗ್ಗು ಹೋದಾಗ ಮಳೆ ದೇವರನ್ನ ಪೂಜೆ ಮಾಡ್ತಿದ್ದಂತಹ ಈ ಜನ ಆತ ಸಂಪ್ರೀತನಾಗ್ಲಿಂತ ನವಜಾತ ಶಿಶುಗಳನ್ನ ಹಾಗೂ ಇತರೆ ಮಕ್ಕಳನ್ನ ಈ ಬಾವಿಗೆ ಎಸ್ತು ಬಲಿ ಕೊಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಇದೇ ಕಾರಣಕ್ಕೆ ಈ ವಾಟರ್ ಹೋಲ್ಗಳಿಗೆ ವೇಲ್ ಆಫ್ ಸ್ಯಾಕ್ರಿಫೈಸ್ ಅಂದ್ರೆ ಪರಿತ್ಯಾಗದ ಬಾವಿಗಳು ಅಂತ ಕರೆಯಲಾಗುತ್ತೆ. ಇನ್ನು ಎರಡನೇದ್ದು ಕ್ರೈಸ್ಟ್ ದಿ ರೆಡೀಮರ್ ಅಂತಾನೆ ಹೆಸರಾದಂತಹ ಬೃಹತ್ ಗಾತ್ರದ ಯೇಸು ಕ್ರಿಸ್ತನ ಈ ನಿಂತ ಭಂಗಿಯ ವಿಗ್ರಹ. ಇದು ಇರೋದು ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಎಂಬಲ್ಲಿ ಕಾಡು ಗುಡ್ಡದ ಮೇಲೆ ರಚಿಸಲಾದಂತಹ ಈ ಒಂದು ವಿಗ್ರಹ ವಿಶ್ವದಲ್ಲೇ ಎತ್ತರವಾದ ಗುಡ್ಡದ ಮೇಲಿನ ಸ್ಮಾರಕ ಅಂತ ಹೆಸರಾಗಿದೆ. ಇದು 38 ಮೀಟರ್ ಅಂದ್ರೆ 124 ಅಡಿ ಎತ್ತರಕ್ಕೂ ಹಾಗೂ ಸುಮಾರು ಇಷ್ಟೇ ಅಗಲಕ್ಕೂ ಇದೆ. ಬೆಟ್ಟದ ಮೇಲೆ ನಿಂತಿರುವಂತಹ ಈ ಒಂದು ವಿಗ್ರಹ ತನ್ನ ಅಗಾಧ ಆಕಾರದಿಂದಾಗಿ ಹಲವಾರು ಕಿಲೋಮೀಟರ್ ದೂರದಿಂದನೂ ಕೂಡ ಇದು ನೋಡುಗರಿಗೆ ಕಾಣಿಸುತ್ತೆ ಕೂಡ. ಇದರ ನಿರ್ಮಾಣದ ಬಗ್ಗೆ 1850ರಷ್ಟು ಹಿಂದೆನೆ ಚರ್ಚೆ ಶುರುವಾಗಿ 1931ರ ಅಕ್ಟೋಬರ್ನಲ್ಲಿ ಅಂದ್ರೆ ಸುಮಾರು 80 ವರ್ಷಗಳ ಅವಧಿಯಲ್ಲಿ ಅನೇಕ ಪ್ರಯಾಸಗಳೊಂದಿಗೆ ಇದನ್ನ ಕಡೆಗೂ ಪೂರ್ತಿಗೊಳಿಸಲಾಯಿತು. ಇದರ ರಚನೆಗಾಗಿ ಅಗಾಧ ಪ್ರಮಾಣದಲ್ಲಿ ಉಕ್ಕು, ಸಿಮೆಂಟ್ ಹಾಗೂ ಸೋಪ್ ಸ್ಟೋನ್ಗಳನ್ನು ಕೂಡ ಬಳಸಲಾಗಿದೆ. ವಿಶೇಷ ರಾಸಾಯನಿಕ ಪೇಸ್ಟ್ ಬಳಸಿ ಇದರ ಹೊರಕವಚವನ್ನ ಲೇಪಿಸಲಾಗಿದೆ. ವೀಕ್ಷಕರು, ಇದನ್ನು ಎಷ್ಟು ಸದೃಢವಾಗಿ ರಚಿಸಿ ನಿಲ್ಲಿಸಿದ್ದಾರೆ ಅಂದ್ರೆ ವಾತಾವರಣ ಹಾಗೂ ಪ್ರಕೃತಿಯ ಯಾವೊಂದು ಒತ್ತಡಕ್ಕೂ ಕೂಡ ಈ ಸ್ಮಾರಕ ಬಗ್ಗೋದಿಲ್ಲ. ಸಾಮಾನ್ಯವಾಗಿ ಯೇಸು ಕ್ರಿಸ್ತನ ವಿಗ್ರಹ ಎಲ್ಲಾ ಕಡೆ ಶಿಲ್ಬೆಗೇರಿಸಿದ ಸ್ಥಿತಿಯಲ್ಲಿ ಅಥವಾ ಕುರಿಗಳ ಮರಿಯನ್ನ ಹೊತ್ತು ನಿಂತ ಭಂಗಿಯಲ್ಲಿ ಇರುತ್ತೆ. ಆದ್ರೆ ಈ ವಿಗ್ರಹವನ್ನ ಆತ ತನ್ನೆರಡು ಕೈಗಳನ್ನು ಕೂಡ ಅಗಲಿಸಿ ನಿಂತ ಹಾಗೆ ರಚಿಸಲಾಗಿದೆ. ಕಾಳಜಿಯ ಹಾಗೂ ರಕ್ಷೆಯನ್ನು ನೀಡುವಂತೆ ತನ್ನೆರಡೂ ಕೈಗಳನ್ನು ಕೂಡ ಎಲ್ಲರತ್ತ ಬೇರಿದ್ದಾನೆ ಎಂಬುದನ್ನ ಜಗತ್ತಿಗೆ ಸೂಚಿಸುವಂತಹ ಸಲುವಾಗಿ ಯೇಸುವಿನ ಇದೇ ಭಂಗಿಯನ್ನೇ ಇಲ್ಲಿ ಪ್ರತ್ಯೇಕವಾಗಿ ಆರಿಸಲಾಗಿದೆ. ಆ ಕಾಲಕ್ಕೆ ಈ ವಿಗ್ರಹದ ರಚನೆಗೆ ಸುಮಾರು 11 ಕೋಟಿಗೂ ಹೆಚ್ಚು ಖರ್ಚಾಗಿದೆ. ಇಷ್ಟು ಹಣದಲ್ಲಿ ಬಹುಪಾಲನ ಅವತ್ತು ಸಾರ್ವಜನಿಕರಿಂದಲೇ ದೇಣಿಗೆಯ ರೂಪದಲ್ಲಿ ಸಂಗ್ರಹಿಸಲಾಗಿತ್ತು. ರಾತ್ರಿಯ ಸಮಯದಲ್ಲಿ ಈ ವಿಗ್ರಹ ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತೆ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರತಿನಿತ್ಯ ಇಲ್ಲಿಗೆ ವಿಶ್ವದ ನಾನಾ ಮೂಲೆಗಳಿಂದ ಜನ ಭೇಟಿಯನ್ನು ಕೊಡ್ತಾರೆ. ಇದು ಇವತ್ತಿಗೆ ರಚನೆಯಾಗಿ 90 ವರ್ಷಗಳಿಗೂ ಮೇಲಾಗಿದ್ರೂ ಕೂಡ ಇದು ಕೊಂಚ ಕೂಡ ಹಾಳಾಗದೆ ಅಚಲವಾಗಿ ನಿಂತು ವಿಶ್ವದ 7 ಅದ್ಭುತಗಳಲ್ಲಿ ತಾನು ಕೂಡ ಒಂದು ಅಂತ ಕರೆಸ್ಕೊಂಡಿದೆ. ಇನ್ನು ಮೂರನೆಯದ್ದು ರೋಮ್ನ ಕಲೋಸಿಯಂ. ಇದು ಪ್ರಾಚೀನ ಸ್ಟೇಡಿಯಂ. ಇದು ತನ್ನ ಮೂಲ ಸ್ವರೂಪದಲ್ಲಿ ಸಾಕಷ್ಟನ್ನು ಕಳೆದುಕೊಂಡು ವಿರೂಪಗೊಂಡಿರುವಂತಹ ಈ ಸ್ಮಾರಕದ ರಚನೆ ಕ್ರಿಸ್ತಶಕ 70ರಲ್ಲಿ ಶುರುವಾಗಿ ಕ್ರಿಸ್ತಶಕ 80ರಲ್ಲಿ ಪೂರ್ತಿಗೊಂಡಿತ್ತು. ಇನ್ನು ಇದನ್ನ ಅಂದಿನ ರೋಮನ್ ದೊರೆಯಾಗಿದ್ದಂತಹ ಟಿಟಸ್ ಡಾಮಿಷಿಯನ್ ಎಂಬಾತ ನಿರ್ಮಿಸಿದ್ದ. ಇದರ ವ್ಯಾಸ 200 ಮೀಟರ್ಗಳಿಗೂ ಅಧಿಕವಾಗಿದ್ದು 80 ಮೀಟರ್ಗೂ ಹೆಚ್ಚು ಎತ್ತರವಾಗಿದೆ. ಇದರೊಳಗೆ 50,000ಕ್ಕೂ ಹೆಚ್ಚಿನ ಮಂದಿ ಆರಾಮಾಗಿ ಕುಳಿತು ಸಭೆ ವೀಕ್ಷಿಸಬಹುದಾದಷ್ಟು ಇದು ವಿಸ್ತರವಾಗಿದೆ. ಇದರ ಸುತ್ತಲೂ ಒಟ್ಟು 50ಕ್ಕೂ ಹೆಚ್ಚಿನ ಪ್ರವೇಶ ಹಾಗೂ ನಿರ್ಗಮದ ದ್ವಾರಗಳಿವೆ. ಇಲ್ಲಿ ಒಂದು ಕಾಲದಲ್ಲಿ ಜನರ ಮನೋರಂಜನೆಗಾಗಿ ಅನೇಕ ವಿಧದ
ಮನರಂಜನಾ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮಾನವರ ಹಾಗೂ ಪ್ರಾಣಿಗಳ ನಡುವಿನ ಅನೇಕ ತರಹದ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಏರ್ಪಡಿಸಲಾಗ್ತಾ ಇತ್ತು. ಇಲ್ಲಿ ಅಪರಾಧಿಗಳನ್ನ ಕರೆತಂದು ಹಸಿದ ಸಿಂಹಗಳೊಂದಿಗೆ ಸೆಣಸಾಡಲು ಕೂಡ ಬಿಡಲಾಗ್ತಾ ಇತ್ತಂತೆ. ಒಂದು ಅಂಕಿ ಅಂಶದ ಪ್ರಕಾರ ಇಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಮಾನವರು ಹಾಗೂ 10 ಲಕ್ಷಕ್ಕೂ ಹೆಚ್ಚಿನ ಪ್ರಾಣಿಗಳು ಸ್ಪರ್ಧೆಯ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಇಲ್ಲಿ ಇನ್ಯಾವ ಪರಿ ಸ್ಪರ್ಧೆಗಳು ನಡೆದಿರಬೇಕು ಅಂತ. ಈ ಸ್ಟೇಡಿಯಂ ಇಂತಹ ಎಷ್ಟೋ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿದೆ. ಇದು ಕೆಲ ಶತಮಾನಗಳ ಹಿಂದೆ ಸಂಭವಿಸಿದಂತಹ ಭಾರಿ ಭೂಕಂಪದ ಒತ್ತಡದಿಂದಾಗಿ ಸಾಕಷ್ಟು ಕಡೆ ಕುಸಿದು ಈಗ ಅದರ ಅಲ್ಪ ಭಾಗ ಮಾತ್ರ ನಮಗೆ ನೋಡೋದಕ್ಕೆ ಕಾಣಸಿಗುತ್ತೆ. ಇದನ್ನು ನೋಡೋದಕ್ಕೆ ವಿಶ್ವದ ಹಲವು ಕಡೆಗಳಿಂದ ಲಕ್ಷಾಂತರ ಜನ ವಲಸಿಗರು ನಿತ್ಯ ಇಲ್ಲಿಗೆ ಬರ್ತಾರೆ. ಇನ್ನು 4ನೇಯದ್ದು ಸುಪ್ರಸಿದ್ಧ ದಿ ಗ್ರೇಟ್ ವಾಲ್ ಆಫ್ ಚೈನಾ. ಈ ಸ್ಮಾರಕದ ಬಗ್ಗೆ ನಾವು ಈಗಾಗಲೇ ಕೆಲವು ಬಾರಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಕೂಡ. ಇದು ಮಾನವನಿಂದ ರಚನೆಯಾದ ಅತ್ಯಂತ ಉದ್ದನೆಯ ರಚನೆಯಲ್ಲಿ ಮೊದಲ ಸಾಲಲ್ಲೇ ಬರುತ್ತೆ. ಇದರ ವಿಸ್ತಾರವಾದ ರಚನೆಗೆ ಆಗ ಬಳಕೆಯಾದಂತಹ ಕಾರ್ಮಿಕರ ಸಂಖ್ಯೆ 10 ಲಕ್ಷಕ್ಕೂ ಹೆಚ್ಚು. ಇದರ ನಿರ್ಮಾಣದ ಸಮಯದಲ್ಲಿ ಸತ್ತವರ ಸಂಖ್ಯೆ ಸುಮಾರು 4 ಲಕ್ಷದಷ್ಟಿದೆ. ಇದನ್ನ ಅತ್ಯಂತ ಉದ್ದದ ಸ್ಮಶಾನ ಅಂತಲೂ ಕೂಡ ಇದೇ ಕಾರಣಕ್ಕಾಗಿ ಕರೆಯಲಾಗುತ್ತೆ. ಇದನ್ನ ಮಂಗೋಲಿಯನ್ ಆಕ್ರಮಣಕಾರರಿಂದ ಚೀನಾವನ್ನು ರಕ್ಷಿಸುವ ಸಲುವಾಗಿ ಕ್ರಿಸ್ತಶಕ 7ರಲ್ಲಿ ಮೊದಲ ಸಲ ರಚಿಸಲು ನಿರ್ಧರಿಸಲಾಯಿತು. ಮೊದಲು ಚೀನಾದ ಆರಂಭಿಕ ಅರಸರು ತಮ್ಮ ಗಡಿ ಹಾಗೂ ಸಾಮ್ರಾಜ್ಯಗಳನ್ನಷ್ಟೇ ಕಾಪಾಡಿಕೊಳ್ಳೋದಕ್ಕೆ ಇದನ್ನ ಕಟ್ಟಿದ್ರು. ಆದ್ರೆ ಕಾಲಾನಂತರ ಚೀನಾದ ಕಿನ್ ರಾಜವಂಶದ ಅರಸರವರೆಗೂ ಇದರ ರಚನಾ ಕಾರ್ಯ ಮುಂದುವರೆದು ಇದು ಅತ್ಯಂತ ಉದ್ದನೆಯ ಸ್ಮಾರಕವಾಗಿ ಪೂರ್ತಿಗೊಳ್ತು. ಈ ಗೋಡೆ ಅಂತರಿಕ್ಷದಿಂದ ಹಾಗೂ ಚಂದ್ರಲೋಕದ ಮೇಲಿಂದಲೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಅನೇಕರ ನಂಬಿಕೆ. ಆದ್ರೆ ಇದು ನಿಜ ಅಲ್ಲ. ಅಂತರಿಕ್ಷದಿಂದ ಭೂಮಿಯ ಈ ಯಾವುದೇ ರಚನೆ ಕಾಣಿಸಲ್ಲ. ಈ ಮಹಾಗೋಡೆಯನ್ನ ಅದರ ಅಗಾಧವಾದ ರಚನೆಯಾಕಾರದಿಂದಾಗಿ ಅದು ತನ್ನಲ್ಲಿ ಹುದುಸ್ಕೊಂಡಂತಹ ಅನೇಕ ಚಾರಿತ್ರಿಕ ರೋಚಕತೆಗೆ ಅನೇಕರು ದಿನಂಪ್ರತಿ ಇದನ್ನು ವೀಕ್ಷಿಸಲು ಇಲ್ಲಿಗೆ ಭೇಟಿ ಕೊಡ್ತಾರೆ. ಇನ್ನು 5ನೇಯದ್ದು ವಿಶ್ವ ಪ್ರಸಿದ್ಧ ತಾಜ್ ಮಹಲ್. ವೀಕ್ಷಕರು, ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಭಾರತದ ಹೆಮ್ಮೆಯ ಕಿರೀಟವೆಂದೇ ಭಾವಿಸುವಂತಹ ತಾಜ್ ಮಹಲ್ ಕೂಡ ಸೇರಿರೋದು ಭಾರತೀಯರ ಹೆಮ್ಮೆ. ಈ ಒಂದು ತಾಜ್ ಮಹಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದಲ್ಲದೆ ತಿಳಿಯದೇ ಇರುವಂತಹ ಅನೇಕ ಸಂಗತಿಗಳು ಕೂಡ ಇದ್ರ ಬಗ್ಗೆ ಅನೇಕ ಇವೆ. ಇದು ಇರೋದು ಈಗಿನ ಉತ್ತರ ಪ್ರದೇಶದ ಆಗ್ರಾದ ಬಳಿ. ಈ ತಾಜ್ ಮಹಲ್ ಅನ್ನು ನೋಡೋದಕ್ಕೆ ಇದೀಗ ಲಕ್ಷಾಂತರ ಜನ ವಿಶ್ವದ ಮೂಲೆಗಳಿಂದ ನಿತ್ಯ ಕೂಡ ಬರ್ತಾರೆ. ಇಷ್ಟು ಸುಂದರವಾದ ಈ ಮಹಲ್ ಅನ್ನ ಯಾವುದೇ ವಿಧದ ಸಿಮೆಂಟ್ ಅಥವಾ ಕಾಂಕ್ರೀಟ್ ಅನ್ನ ಬಳಸಿ ಕಟ್ಟಲಾಗಿಲ್ಲ ಎಂಬ ಸಂಗತಿ ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ಹೌದು, ಇದನ್ನ ಒಂದು ವಿಚಿತ್ರ ತರಹದ ಪೇಸ್ಟ್ ಅನ್ನ ಬಳಸಿ ಅದಕ್ಕೆ ಅನೇಕ ಸಂಬಂಧವೇ ಇರದಂತಹ ಒಂದಷ್ಟು ಕೆಮಿಕಲ್ಗಳನ್ನ ಬಳಸಿ ಅದರಿಂದನೇ ಇಡೀ ತಾಜ್ ಮಹಲ್ ಅನ್ನ ರಚಿಸಲಾಗಿದೆ. ಈ ಪೇಸ್ಟ್ ಕೂಡ ಕಾಂಕ್ರೀಟ್ ನಂತೆ ಬಹಳ ಗಟ್ಟಿ ಇದ್ದು ಕಟ್ಟಡಕ್ಕೆ ಶಕ್ತಿ ನೀಡುತ್ತೆ. ಹೀಗಾಗಿನೇ ತಾಜ್ ಮಹಲ್ ರಚನೆಯಾಗಿ 4-6 ಶತಮಾನಗಳ ಇವತ್ತಿಗೂ ಸಂದಿದ್ರು ಕೂಡ ಅದು ಬಣ್ಣದಲ್ಲಾಗ್ಲಿ ಸೌಂದರ್ಯದಲ್ಲಾಗ್ಲಿ ಸ್ವಲ್ಪ ಕೂಡ ಮಾಸಿಲ್ಲ. ಈ ಮಹಲ್ಗೆ ಬಳಕೆಯಾದಂತಹ ಪ್ರಮುಖ ಶಿಲೆ ಬಿಳಿ ಅಮೃತ ಶಿಲೆಯಾದರೂ ಅಪರೂಪದ ಮಾರ್ಬಲ್ಗಳನ್ನ ಮತ್ತು ಅನೇಕ ವಿಧದ ರತ್ನದ ಹರಳುಗಳನ್ನ ಮಿಶ್ರಣ ಮಾಡಿದ್ದಾರೆ. ಇಷ್ಟು ವೈವಿಧ್ಯಮಯವಾದಂತಹ ಮಾರ್ಬಲ್ ಹಾಗೂ ಹರಳುಗಳು ಈ ಶಹಜಾನ್ಗೆ ಎಲ್ಲಿಂದ ಸಿಕ್ಕವು ಎಂಬ ಬಗ್ಗೆ ಇವತ್ತಿಗೂ ಸ್ಪಷ್ಟ ಉತ್ತರ ಇಲ್ಲ. ಇಂಥ ಕಟ್ಟಡವನ್ನು ಕಟ್ಟೋದಕ್ಕೆ ಅವತ್ತಿಗೆ ತಗುಲಿದ ಮೊತ್ತ ಇವತ್ತಿಗೆ ಅದನ್ನು ಪರಿವರ್ತಿಸಿದ್ರೆ ಅದು 7ರಿಂದ 10 ಸಾವಿರ ಕೋಟಿಗೆ ಸಮೀಪ ಆಗುತ್ತೆ. 1986ರಲ್ಲಿ ಈ ಭವ್ಯ ಮಹಲ್ ಅನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪೈಕಿ ಒಂದು ಅಂತ ಘೋಷಿಸಿ ಸನ್ಮಾನಿಸಿದೆ. ಇನ್ನು 6ನೇದು ಮಾಚು ಪಿಚ್ಚು. ಇದರ ಅರ್ಥ ಪುರಾತನ ಶಿಖರ. ಇದು ಇರೋದು ಪೆರು ದೇಶದ ಲಿಮಾ ಎಂಬಲ್ಲಿ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿರುವಂತಹ ಶಿಖರದ ತುದಿಯ ಮೇಲೆ ಕಟ್ಟಲಾದಂತಹ ಒಂದಿಡೀ ನಗರವೇ ಇದಾಗಿದೆ. ಇದನ್ನ ಕ್ರಿಸ್ತಶಕ 14ನೇ ಶತಮಾನದ ನಡುವೆ ಅಂದಿನ ದೊರೆಯಾಗಿದ್ದ ಪಚುಕುಟಿ ಕೊರಕು ಎಂಬಾತ ಇದನ್ನ ಪರ್ವತಗಳ ತುದಿಯ ಮೇಲೆ ನಿರ್ಮಿಸಿದ್ದ. ಇದರ ಸುತ್ತಲೂ ಎತ್ತರದ ಗೋಡೆಗಳು ಹಂತ ಹಂತಕ್ಕೂ ಒಂದರ ಮೇಲೊಂದರ ಹಾಗೆ ರಚನೆಯಾಗಿದ್ದು ಆಗಸದಲ್ಲಿ ರಾತ್ರಿಯ ವೇಳೆ ನಕ್ಷತ್ರಗಳನ್ನ ವೀಕ್ಷಣೆ ಮಾಡೋದಕ್ಕೆ ಒಂದು ಸ್ಟಾರ್ ಅಬ್ಸರ್ವೇಟರಿ ಕೂಡ ಇಲ್ಲಿದೆ. ಇಲ್ಲಿರುವ ಸೂರ್ಯ ದೇವನ ಗುಡಿ ಒಂದು ಅದ್ಭುತ. ಅಷ್ಟು ಕಲ್ಲುಗಳನ್ನ ಹೊತ್ತು ಆ ತುದಿಗೆ ಒಯ್ದು ಹೇಗೆ ರಚನೆ ಮಾಡಿದ್ರು ಅನ್ನೋದು ಇವತ್ತಿಗೂ ಅರ್ಥವಾಗದ ಒಂದು ಸೋಜಿಗ. ಇದು ಅಲ್ಲಿನ ಇಂಕಾ ಜನರ ರಚನೆಯಾಗಿದ್ರಿಂದ ಇದನ್ನ ದಿ ಲಾಸ್ಟ್ ಸಿಟಿ ಆಫ್ ಇಂಕಾ ಅಂತಾನೆ ಕರೆಯಲಾಗುತ್ತೆ. ಯಾವುದೋ ವಿಚಿತ್ರ ಚರ್ಮವ್ಯಾಧಿ ಆವರಿಸಿದ ಪರಿಣಾಮ ಇಲ್ಲಿದ್ದವರು ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ರು ಅಂತ ನಂಬಲಾಗುತ್ತೆ. ಇಲ್ಲಿದ್ದವರೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ನಾಮಶೇಷವಾದಾಗ ಖಾಲಿ ಬಿದ್ದು ನಿರ್ಜನಗೊಂಡಂತಹ ಈ ಮಾಚು ಪಿಚ್ಚು ಮುಂದಿನ 100-400 ವರ್ಷಗಳವರೆಗೂ ಯಾರ ಕಣ್ಣಿಗೂ ಬೀಳದೆ ಅಜ್ಞಾತವಾಗಿ ಉಳಿದಿದ್ದಂತಹ ಇದನ್ನ 19ನೇ ಶತಮಾನದ ನಡುವೆ ಅಷ್ಟೇ ಬ್ರಿಟಿಷ್ ಹಾಗೂ ಯುರೋಪ್ನ ಎಕ್ಸ್ಪ್ಲೋರರ್ಗಳು ಪತ್ತೆ ಹಚ್ಚಿದ್ರು. 1983ರಲ್ಲಿ ಮಾಚು ಪಿಚ್ಚು ವಿಶ್ವದ ಪಾರಂಪರಿಕ ತಾಣಗಳ ಪೈಕಿ ಹೆಸರನ್ನ ಪಡೆಯಿತು. ಇಂತಹ ಅಸಾಧ್ಯವಾದ ಮಾನವ ನಿರ್ಮಿತ ಸ್ಮಾರಕವನ್ನು ನೋಡೋದಕ್ಕೆ ಇಲ್ಲಿಗೆ ಸಾವಿರಾರು ಮಂದಿ ದಿನ ಭೇಟಿಯನ್ನ ಕೊಡ್ತಾರೆ. ಇನ್ನು 7ನೇದು ಪೆಟ್ರಾ ಸ್ಮಾರಕ. ಇದು ಜೋರ್ಡನ್ ದೇಶದ ಸೌತ್ ವೆಸ್ಟ್ ಪ್ರಾಂತ್ಯದಲ್ಲಿ ಇದೆ. ಇದನ್ನು ವಿಶ್ವ ಪ್ರಸಿದ್ಧವಾದಂತಹ ಆರ್ಕಿಯಾಲಜಿಕಲ್ ಸಿಟಿ ಅಂತಾನೆ ಕರೆಯಲಾಗುತ್ತೆ. ಜೋರ್ಡನ್ ಭಾಷೆಯಲ್ಲಿ ಪೆಟ್ರಾ ಅಂದ್ರೆ ಕಲ್ಲು ಅಂತ ಅರ್ಥ. ಕ್ರಿಸ್ತಪೂರ್ವ 6ನೇ ಶತಮಾನದ ನಡುವೆ ಇದನ್ನ ಇಲ್ಲಿನ ಅಸಾಧ್ಯ ಬೆಟ್ಟಗಳನ್ನ ಕೊರೆದು ನಿರ್ಮಾಣ ಮಾಡಲಾಗಿದೆ. ಇದು ಕ್ರಿಸ್ತಶಕ 63ರ ಸಮಯದಲ್ಲಿ ಉಂಟಾದಂತಹ ಭೂಕಂಪದ ತೀವ್ರತೆಗೆ ಸಿಲುಕಿ ಬಹಳಷ್ಟು ಕಡೆ ಕುಸಿದು ವಿರೂಪಗೊಂಡಿತ್ತು. ಇಂಥ ಈ ಅಸಾಧ್ಯ ಶಿಲ್ಪಾಕೃತಿ 1912ವರೆಗೂ ಇಲ್ಲಿ ಇದೆ ಅಂತ ಯಾರಿಗೂ ಕೂಡ
ಗೊತ್ತಿರಲೇ ಇಲ್ಲ. ಓರ್ವ ಸ್ವಿಸ್ ಮೂಲದ ತಜ್ಞನೊಬ್ಬ ಇದರ ಚಾರಿತ್ರಿಕ ವಿವರಗಳ ಆಧಾರದಡಿ ಇಲ್ಲೊಂದು ನಿಗೂಢವಾದ ನಗರ ಇದೆ ಅಂತ ಸಂಶೋಧನೆ ಮಾಡಿದ್ರಿಂದ ಈ ನಗರ ಜಗತ್ತಿಗೆ ತಿಳಿಯುವಂತಾಯ್ತು. ಇದನ್ನ ಲಾಸ್ಟ್ ಸಿಟಿ ಆಫ್ ದಿ ಎಡ್ಜ್ ಹಾಗೂ ಪಿಂಕ್ ಸಿಟಿ ಅಂತಾನೂ ಕೂಡ ಕರೆಯಲಾಗುತ್ತೆ. ವೀಕ್ಷಕರು, ಇದಿಷ್ಟು ವಿಶ್ವದ 7 ಅದ್ಭುತಗಳ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ. ನಮಸ್ಕಾರ.